ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮುದ್ದು ಮಗಳು ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಮನೇಲಿ ಟೊಮೊಟೊ ಸಾರು ಮಾಡೋದಿದ್ದೀನಿ. ಇವತ್ತು ನೋಡ್ರಿ, ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ. ನಾನು ಇರೋ ಥರ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಇವತ್ತು ನೋಡ್ರಿ, ನಾನು ಇವಾಗ ಟೊಮೊಟೊ ಹರ್ಚ್ಕೊಂಡಿದ್ದೆ. ಈ ಥರ ಟೊಮೊಟೊ ಹರ್ಚ್ಕೋಬೇಕು. ಯಾವ ಥರ ಬೇಕು ಆ ಥರ ಟೊಮೊಟೊ ಹರ್ಚ್ಕೊಡ್ರಿ. ಈ ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸರ್ಗೆ ಹಾಕೋಬೇಕು. ನಾನು ಮಿಕ್ಸರ್ಗೆ ಹಾಕ್ತೀನಿ ನೋಡ್ರಿ. ಈ ಥರ ಮಿಕ್ಸರ್ಗೆ ಹಾಕೋಬೇಕು. ಮಿಕ್ಸರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಡ್ರಿ. ಇಲ್ಲಾಂದ್ರೆ ಹಂಗೆ ಹಾಕೊಂಡ್ರೆ ಮಿಕ್ಸರ್ ಸಣ್ಣ ಆಗಲ್ಲ, ಒಂಚೂರು ನೀರು ಹಾಕ್ಬೇಕು. ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ. ನೀರು ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸರಲ್ಲಿ ರುಬ್ಕೊಂಡಿದ್ದು ನೋಡಿರಿ. ಈ ಥರ ರುಬ್ಬೇಕು ನೋಡಿರಿ. ಆ ಥರ ಪೇಸ್ಟ್ ಆಗೈತೆ ನೋಡಿರಿ. ಈ ಥರ ಚೆನ್ನಾಗಿ ಸಣ್ಣಾಗಿರ್ಬೇಕು. ಟೊಮೊಟೊ ಎಲ್ಲ ಕಾಣಿಸ್ತಿಲ್ಲ ನೋಡಿದ್ರಾಗೆಲ್ಲ ಸೇಮ್ ಎಲ್ಲ ರುಬ್ಕೊಂಡು ಚೆನ್ನಾಗೈತೆ. ಈ ಥರ ಕಾಣಿಸ್ಬೇಕು ನೋಡಿರಿ. ಒಂಚೂರು ಕೂಡ ಟೊಮೊಟೊನೇ ಕಾಣ್ತಿಲ್ಲ. ಈ ಥರ ದೊಡ್ಡ ದೊಡ್ಡ ಪೀಸ್ ಥರ ಎಲ್ಲ ಚೆನ್ನಾಗಿ ಸಣ್ಣಾಗಿಬಿಟ್ಟೈತೆ. ಈ ಥರ ಸಣ್ಣಾಗಿರಬೇಕು. ಸತ್ತು ಸಣ್ಣ ಆದರೆ ಟೊಮೊಟೊ ರುಚಿ ಆಗುತ್ತೆ ಅಂತ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅದು. ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಸೂಪರಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿರಿ ಮನೆಯಲ್ಲೂ ಕೂಡ ಸಖತ್ತಾಗಿರುತ್ತೆ. ನಾನು ಫಸ್ಟಿಗೆ ಶೂಟ್ ಮಾಡ್ತಿದ್ದೆ, ಚೆನ್ನಾಗಿ ಆಗ್ತಿದ್ದಿಲ್ಲ. ಹಂಗಾಗ್ಬಿಟ್ಟು ಈ ಥರ ಒಂದು ಸರ್ತಿ ಟ್ರೈ ಮಾಡಿದೆ. ಮಕ್ಕಳು ಇಷ್ಟಪಟ್ಟು ತಿಂದರು. ಯಾಕಂದರೆ ಶೂಟ್ ಮಾಡಿದ್ರೆ ಟೊಮೊಟೊ ಇರುತ್ತೆ, ಹಂಗಾಗ್ಬಿಟ್ಟು ತಿನ್ನಲ್ಲ ಹುಡುಗರು. ಈ ಥರ ರುಬ್ಬಿಟ್ಟು ಮಾಡಿದ್ರೆ ಟೊಮೊಟೊ ಕೈಗೆ ಸಿಗಲ್ಲ, ತಿಂತಾರೆ. ನೋಡಿರಿ, ನಾನು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಬೇಕು. ಇಲ್ಲಾಂದ್ರೆ ಚೆನ್ನಾಗಿ ಅನಿಸಲ್ಲ ಅಷ್ಟೊಂದು. ಹಸಿ ವಾಸನೆ ಅನಿಸುತ್ತೆ. ಹಂಗಾಗ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯ್ದಲ್ಲಿ ಜೀರಿಗೆ ಸಾಸಿವೆ ಹಾಕ್ಬೇಕು. ಇದಕ್ಕೆ ಅದೇ ಎಣ್ಣೆ ಕಾಯಿಸ್ಬೇಕು ನೋಡಿರಿ. ಈ ಥರ ಎಣ್ಣೆ ಕಾಯ್ದಿದ್ರೆ ಮೇಲೆ ಒಗಿ ಬರುತ್ತೆ. ಈ ಥರ ಒಗಿ ಬಂದರೆ ಎಣ್ಣೆ ಕಾದೈತೆ ಅಂದ್ಬಿಟ್ಟು ಅರ್ಥ ನಮಗೆ. ಇವಾಗ ನೋಡಿರಿ, ಎಣ್ಣೆ ಕಾದೈತೆ ನೋಡಿ. ಜೀರಿಗೆ ಸಾಸಿವೆ ಎಲ್ಲ ಈ ಥರ ಹೆಂಗೆ ಬರುತ್ತೆ ನೋಡಿರಿ. ಅದು ಮೇಲ್ಗಡೆ ಬರುತ್ತೆ. ಎಣ್ಣೆ ಕಾಯ್ದಿರಲ್ಲ ಅಂದರೆ ಎಣ್ಣೆ ಕಾಯ್ದಿರ ಕೆಳಗಡೆನೇ ಕುಂತುಬಿಡುತ್ತೆ. ಇವಾಗ ಎಣ್ಣೆ ಕಾದಂದ್ಬಿಟ್ಟು ಗೊತ್ತಾಗುತ್ತೆ, ಮೇಲ್ಗಡೆನೇ ಬರುತ್ತೆ ನೋಡಿರಿ. ಇವಾಗ ಇದಕ್ಕೆ ನಾನು ಕರಿಬೇವು ಹಾಕಿದ್ದೀನಿ ನೋಡಿರಿ. ನೀವು ಕರಿಬೇವು ಹಾಕ್ಕೊಡ್ರಿ. ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಹಾಕ್ಬೇಕು. ಇದಕ್ಕೆ ಮೇನ್ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಮೇನ್ 3 ಪಾಣಿ ಕೊಡ್ಬೇಕಂದ್ರೆ ನಾವು 3 ಇದ್ರೆ ಚೆನ್ನಾಗಾಗುತ್ತೆ ಇದು. ನೋಡ್ರಿ, ಹಾಕಿದೆ ನೋಡಿರಿ. ಇಷ್ಟೇ ಸಾಕು. ನಾನು ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಯಾಕೆ ಪ್ಲೇಟ್ ಮುಚ್ಚಿದ್ದೀನಿ ಅಂದರೆ ಬೇಗ ಸಾರು ಕಲರ್ ಬರುತ್ತೆ. ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಹಾಕಿರ್ತೀನಲ್ಲ, ಬೆಳ್ಳುಳ್ಳಿ ಕಲರ್ ಬರುತ್ತೆ ಬೇಗ ಅಂದ್ಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿದ್ದೀನಿ. ಈ ಥರ ಪ್ಲೇಟ್ ಮುಚ್ಚಿರೋ ಹೊಗೆ ಎಲ್ಲ ಮೇಲ್ಗಡೆ ಹೋಗಲ್ಲಲ್ವ, ಎಣ್ಣೆಯಲ್ಲಿ ಚೆನ್ನಾಗಿ ಡ್ರೈ ಆಗುತ್ತೆ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿದ್ದೀನಿ. ಅದು ಇನ್ನೂ ಅಷ್ಟೊಂದು ಫ್ರೈ ಇಷ್ಟೊಂದು ಇದಾಗಿಲ್ಲ ಎಣ್ಣೆಯಲ್ಲಿ. ಹಂಗೆ ಮತ್ತೆ ಮುಚ್ಚಿದ್ದೀನಿ ನೋಡಿರಿ. ನೋಡ್ರಿ, ಸುತ್ತ ಎಲ್ಲ ಕಲರ್ ಬಂದೈತೆ ನೋಡ್ರಿ. ಕಲರ್ ಬಂದರೆ ಕೆಂಪಿಗೆ ನಡಬೇಕು. 1-2 ಅಷ್ಟೇ ಇದ್ದಾವೆ. ಅಷ್ಟಿದ್ರೆ ಸಾಕು. ಅವನ್ನ ಎಣ್ಣೆಲಿ ಬೇಕೊಂಡಿರ್ತೀವಿ ಅಂದರೆ ಕಲರ್ ಬಿಟ್ಟಿಲ್ಲ ಅಷ್ಟೇ. ಸುತ್ತ ಎಲ್ಲ ಚೆನ್ನಾಗಿದಾಗೈತೆ ನೋಡ್ರಿ. ಇಲ್ಲಾಂದರೆ ಸೀದು ಬಿಡುತ್ತಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಮತ್ತೆ ಸೀದ್ರೆ ಸಾಕು. ಇಷ್ಟಿರೋದಾಗಲ್ಲ ಹಾಕ್ಬಿಡ್ರಿ. ಸಾಕು, ಇಷ್ಟಿದ್ರೆ ಸಾಕು. ಇವಾಗ ನೋಡ್ರಿ, ಆಗಲ್ಲ ರುಬ್ಕೊಂಡಿದ್ದಲ್ಲ ಟೊಮೊಟೊದು ಇವಾಗ ಹಾಕ್ತಿದ್ದೀನಿ ನೋಡಿರಿ. ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇಲ್ಲಾಂದ್ರೆ ಒಂದೇ ಸೈಡ್ ಕುಂತ್ಬಿಡುತ್ತೆ ನೋಡಿರಿ. ಈ ಥರ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಥರ ಮಿಕ್ಸ್ ಮಾಡಬೇಕು ನೋಡಿರಿ. ಯಾವ ಥರ ಚೆನ್ನಾಗಿ ಕಾಣುತ್ತೆ ನೋಡಿರಿ. ಈ ಥರ ಮಸ್ತಾಗಿರುತ್ತೆ ಟೊಮೊಟೊ ಚಟ್ನಿ ಕೂಡ. ಇನ್ನು ಅಕಸ್ಮಾತ್ ಇದೇ ಥರ ಚಟ್ನಿ ಕೂಡ ಉಣ್ಬೋದು ನೀವು. ಬೇಕಂದ್ರೆ ನೀರು ನೀರು ಹಾಕೋಬೋದು. ಈ ಥರ ದೋಸೆಯಲ್ಲಿ ಇಡ್ಲಿ ಚಪಾತಿಯಲ್ಲಿ ಕೂಡ ಚೆನ್ನಾಗಾಗುತ್ತೆ. ನಾನು ಅದಕ್ಕೆ ಅರಿಶಿಣ ಹಾಕ್ಕೊಂಡಿದ್ದು ನೋಡಿರಿ. ಅರಿಶಿಣ ಮತ್ತು ಗರಂ ಮಸಾಲ ಮತ್ತು ನಾವು ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ಇದಕ್ಕೆ. ಇಲ್ಲಿ ಅವಾಗೇ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಕಿದ್ದೀವಿ. ಇವಾಗ ಎಲ್ಲ ಟೊಮೊಟೊ ರುಬ್ಬಿದ್ದು ಆಗಿದ್ಮೇಲೆ ಇವಾಗ ಉಪ್ಪು ಖಾರ ಅರಿಶಿಣ ಹಾಕ್ಬೇಕು ನೋಡಿರಿ. ಅಷ್ಟು ಹಾಕಿದರೆ ಚೆನ್ನಾಗಾಗುತ್ತೆ. ನಾನು ಇವಾಗ ಅಚ್ಚ ಖಾರದ ಪುಡಿ ಹಾಕ್ತೀನಿ ನೋಡಿರಿ. ಇವಾಗ ಅಚ್ಚ ಖಾರದ ಪುಡಿ ಮತ್ತೊಂದಿಷ್ಟು ಕಲರ್ ಬರುತ್ತೆ. ಇವಾಗ ಇಷ್ಟೇ ಕೆಂಪು ಕಾಣಕತ್ತೈತೆ. ಮತ್ತು ಖಾರ ಹಾಕಿದ್ರೆ ಮತ್ತೊಂದಿಷ್ಟು ಚೂರು ಖಾರ ಕಾಣುತ್ತೆ, ಕೆಂಪು ಕಾಣುತ್ತೆ. ಸಾರೆಲ್ಲ ಮಸ್ತಾಗಿರುತ್ತೆ. ಇದಕ್ಕೆ ನೀವು ಬೇಕಿತ್ತು ಅಂದರೆ ಒಂಚೂರು ಫಸ್ಟಿಗೆ ಅಲ್ಲ ಪೇಸ್ಟ್ ಕೂಡ ಹಾಕ್ಬೋದು. ಅಲ್ಲ ಪೇಸ್ಟ್ ಕೂಡ ಹಾಕ್ಕೊಡ್ರಿ. ಮತ್ತು ಇಲ್ಲಾಂದರೆ ಕೊತ್ತಂಬರಿ ಕೂಡ ಹಾಕ್ಕೊಡ್ರಿ. ಕೊತ್ತಂಬರಿ ಅಲ್ಲ ಪೇಸ್ಟು ಚೆನ್ನಾಗಾಗುತ್ತೆ. ಅದು ಕೂಡ ಹಾಕಿದರೆ ಮತ್ತು ಇಲ್ಲ ಕೊಬ್ಬರಿನ ಹಾಕ್ಕೊಬೋದು ನೀವು. ಕೊಬ್ಬರಿನ ಚೆನ್ನಾಗಿ ನೀವು ಮಿಕ್ಸರ್ಗೆ ಹಾಕೊಂಡ್ಬಿಟ್ಟಿಗೆ ರುಬ್ಕೊಂಡು ಹಾಕ್ಬೋದು. ಅದು ಕೂಡ ಸಖತ್ತಾಗಿರುತ್ತೆ. ಸಾರು ಕೂಡ ಟೇಸ್ಟಾಗಿರುತ್ತೆ. ಅದು ಕೂಡ ನೋಡಿರಿ. ಈ ಥರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ ನೋಡಿರಿ. ಈ ಥರ ಮಿಕ್ಸ್ ಮಾಡಬೇಕು. ನೀವು ಅಕಸ್ಮಾತ್ ಇಷ್ಟೇ ಚಟ್ನಿ ಸಾಕು. ನನಗೆ ಇವತ್ತು ಇಡ್ಲಿಯಲ್ಲಿ ಚೆನ್ನಾಗೈತೆ. ಇಡ್ಲಿಯಲ್ಲಿ ದೋಸೆಯಲ್ಲಿ ಚಪಾತಿಯಲ್ಲಿ ರೊಟ್ಟಿಯಲ್ಲಿ ಇಷ್ಟೇ ಬಂದರೆ ಇಷ್ಟೇ ಸಾಕು. ಇಷ್ಟೇ ಹಾಕ್ಬಿಟ್ಟು ಇಷ್ಟೇ ಕುದಿಸ್ಬೇಕು ನೀವು. ಅಕಸ್ಮಾತ್ ಇಲ್ಲ ನಮಗೆ ಸಾಂಬ್ರಲ್ಲಿ ಬೇಕಂದ್ರೆ ನಾವು ನೀರು ಹಾಕ್ಕೊಡ್ರಿ. ನೀವು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಬೇಕು. ನಾವು ನೀರು ಹಾಕಿದ್ಮೇಲೆ ಅಳಸಾಗುತ್ತಾ ಗಟ್ಟಾಗುತ್ತೆ ಅಂದರೆ ಒಂದು ಚಮಚ ತೊಗೊಂಡ್ಬಿಟ್ಟು ನೋಡ್ತಿದ್ದೀನಿ ನಾನು ಇವಾಗ. ಎಷ್ಟಿಷ್ಟೇ ಸಾಕು ನನಗೆ, ಏನು ಗಟ್ಟಾಗುತ್ತಾ ನೀರಾಗುತ್ತಾ, ನಮ್ಗೆ ಇಷ್ಟೇ ಸಾಕಂತ ನೋಡ್ತೀನಿ ನೋಡ್ರಿ ನಾನು ಇವಾಗ. ಈ ಥರ ನೋಡ್ಕೋಬೇಕು ನೀವು ಕೂಡ. ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾವು ಜಾಸ್ತಿ ತಿಳಿನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಅಷ್ಟೇ ಮೀಡಿಯಮ್ ಆಗಿರ್ಬೇಕು ಸಾರು ಕೂಡ. ನೋಡಿರಿ, ಇಷ್ಟು ಮೀಡಿಯಮ್ ಆಗಿದ್ದರೆ ಸಾಕು ನೋಡಿರಿ. ಚೆನ್ನಾಗಾಗುತ್ತೆ ನೋಡಿರಿ. ಈ ಥರ ಈ ಸಾರು ಕೂಡ ಚೆನ್ನಾಗಿ ಕೂಡ ಕುದಿಬೇಕು. ಯಾಕಂದರೆ ಅದು ಹಸಿ ಟೊಮೊಟೊ ಅಲ್ವಾ. ಟೊಮೊಟೊ ಹಂಗೆ ಮಿಕ್ಸರ್ಗೆ ಹಾಕೊಂಡು ಮುಟ್ಟು ಮಾಡಿರ್ತೀವ, ಅದಕ್ಕೆ ಹಂಗೆ ಬಿಟ್ಟು ಸ್ಮೆಲ್ ಬರುತ್ತೆ. ಅದು ಕೂಡ ಚೆನ್ನಾಗಿ ಕುದಿಬೇಕು. ನೀರು ಹಾಕ್ಬಿಟ್ಟು ನೋಡಿರಿ ಈ ಥರ ಮುಚ್ತೀವಿ ನೋಡಿರಿ. ಈ ಥರ ಮುಚ್ಚಬೇಕು. ಯಾಕಂದ್ರೆ ಮುಚ್ಚಿದ್ರೆ ಬೇಗ ನೀರು ಉಗಿ ಒಂಥರ ಮೇಲೆ ಉಕ್ಕು ಬರುತ್ತೆ. ಈ ಥರ ಸಾರು ನೋಡಿರಿ ತೆಗೆದಿದ್ದೀನಿ ನೋಡಿರಿ. ಈ ಥರ ಸಾರು ಉಕ್ಕು ಬರುತ್ತೆ ಚೆನ್ನಾಗಿ ನೋಡಿರಿ. ಇಲ್ಲಾಂದರೆ ಜಾಸ್ತಿ ಮುಚ್ಚಿಬಿಡ್ದು ಉಕ್ಕಿ ಬಿಡುತ್ತೆ ಸಾರು ಎಲ್ಲ. ಈ ಥರ ತೆಗೆದಿಟ್ಬಿಡ್ಬೇಕು. ಆ ಪ್ಲೇಟ್ ತೆಗೆದಿಟ್ಟಿಗೆ ಲೋ ಫ್ಲೇಮಲ್ಲಿ ಇಟ್ಬಿಡ್ಬೇಕು. ತಾನೇ ಈ ಥರ ಲೋ ಫ್ಲೇಮಲ್ಲಿ ಇಟ್ಟರೆ ಸಾರು ಕುದಿಯೋದು ಗೊತ್ತಾಗುತ್ತೆ ನೋಡಿರಿ. ಇಲ್ಲಾಂದ್ರೆ ಅದು ಪ್ಲೇಟ್ ಮುಚ್ಚಿದ್ರೆ ಮೇಲೆಲ್ಲ ಉಕ್ಕೊಂಡು ಬರುತ್ತೆ. ಹಂಗಾಗಿಬಿಟ್ಟು ಮುಚ್ಚಬಾರ್ದು.
ಲೋ ಫ್ಲೇಮ್ ಇಟ್ಟಿದ್ರೆ ನೀವು ನೋಡಿರಿ ಈ ಥರ ಚೆನ್ನಾಗಿ ಕುದ್ದೈತೆ ಸಾರು ಕೂಡ. ಈ ಥರ ನೋಡಿರಿ ಎಷ್ಟು ಮೇಲೆ ಥರ ಗುಳೆ ಗುಳೆ ಥರ ಈ ಥರ ಬಂದೈತಲ್ಲ ಈ ಥರ ಬರಬೇಕು. ಹಂಗಾದ್ರೆ ಸಾರು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ಗೊತ್ತಾಗುತ್ತೆ. ಹಾಗಾದರೆ ನಮ್ಮ ವಿಡಿಯೋನ ಇಷ್ಟವಾದರೆ ಇಷ್ಟೇ ನೋಡಿರಿ, ಸಿಂಪಲಾಗಿ ಮನೇಲಿ ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ ರೀ. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಡ್ರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಡ್ರಿ. ಥ್ಯಾಂಕ್ ಯು.